ಮಂಗಲ ಧಾರಣೆಗೆ ಸಮಯ ಆಗ್ತಾ ಇದೆ, ಕೂತ್ಕೊಳ್ಳಮ್ಮ. ಪುರೋಹಿತ್ರೆ, ತುಂಬಾ ಮುಖ್ಯವಾದವ್ರು ಬರ್ಬೇಕು. ಇನ್ನೊಂದ್ ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಪ್ಲೀಸ್. ರಚ್ಚು, ಋಷಿಗೆ ಕಮಲಿಗೆ ಕಾಯ್ತಾ ಮುಹೂರ್ತ ತಪ್ಪಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಪ್ಲೀಸ್. ನಾನು ಅಷ್ಟು ಕರೆದ ಮೇಲೂ ಅಣ್ಣ ಹೇಗ್ ಬರ್ದೇ ಇರ್ತಾನೆ? ಅವನಿಗೂ ನನ್ನ ಮೇಲೆ ಅಷ್ಟೊಂದು ಕೋಪ ಬಂದಿದ್ಯಾ? ಚಿನ್ನ, ಅರೆ ಋಷಿ ಬಂದ. ಅಣ್ಣ, 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 ಯಾಕಿಷ್ಟು ಲೇಟ್ ಮಾಡಿದೆ? ನೀನ್ ಎಲ್ಲಿ ಬರಲ್ವೋ ಅಂತ ನಂಗೆ ಎಷ್ಟು ಭಯ ಆಗೋಗಿತ್ತು ಗೊತ್ತಾ? ಯಾಕಿಷ್ಟು ಲೇಟ್ ಮಾಡಿದೆ? ನಿಜ ಹೇಳು, ನೀನ್ ನನ್ನ ಮೇಲೆ ಪ್ರೀತಿಯಿಂದ ಬಂದಿದ್ಯಾ ಅಥವಾ ಕೋಪ ಮಾಡ್ಕೊಂಡು ಬಂದಿದ್ಯಾ? ನನ್ನ ಮುದ್ದು ತಂಗಿ ಅಷ್ಟು ಪ್ರೀತಿಯಿಂದ ಅಣ್ಣ ಮದ್ವೆಗೆ ಬರೋ ಅಂತ ಕರೆದ್ಮೇಲೆ ನಾನು ಹೇಗೆ ಬರ್ದೇ ಇರಲಿ ಹೇಳಿ? ನಿನ್ ಮೇಲೆ ಕೋಪ ಇದ್ದಿದ್ದು ನಿಜ, ಆದ್ರೆ ಒಬ್ಬ ಫ್ರಾಡ್ನ ಮದ್ವೆ ಆಗಿ ನಿನ್ ಜೀವನನೇ ಹಾಳು ಮಾಡ್ಕೊಳ್ಳೋದಕ್ಕಿಂತ ನೀನ್ ಇಷ್ಟಪಟ್ಟಿರೋರ್ನ ಮದ್ವೆ ಆಗೋದು ನಿನ್ ಲೈಫಲ್ಲಿ ನೀನ್ ಖುಷಿಯಾಗಿರ್ತೀಯ ಅಂತ ಅನ್ನಿಸ್ತು. ರಚನಾ, ನಾನಂತೂ ನಿಮ್ಮ ಅಣ್ಣನ ಮದ್ವೆಗೆ ಬನ್ನಿ ಅಂತ ಕರೀಲೇ ಇಲ್ಲ. ಅವರೇ ರೆಡಿಯಾಗಿ ಬಂದು ನೀವು ಮದ್ವೆಗೆ ಬರಕಿಲ್ವಾ ಅಂತ ಕೇಳ್ಬಿಟ್ರು. ನಂಗೆ ಗೊತ್ತಿತ್ತು ನನ್ನ ಅಣ್ಣ ಬಂದೇ ಬರ್ತಾನೆ ಅಂತ. ಮದ್ವೆ ಹೆಣ್ಣು ನೀನು, ಇವತ್ತು ಅಳ್ಬಾರ್ದು. ಕಮ್ ಆನ್, ಸ್ಮೈಲ್. ತಗೋ ನಿನ್ ದುಡ್ಡು. ಕರೆಕ್ಟ್ ಆಗಿದೆ ಅಲ್ವಾ ಮೇಡಮ್? ₹1 ಕಡಿಮೆ ಇಲ್ಲ, ಎಲ್ಲ ಕರೆಕ್ಟ್ ಆಗೇ ಇದೆ. ಬೇಕಾದ್ರೆ ಕೌಂಟ್ ಮಾಡಿ ನೋಡು. ಲುಕ್, ಇವತ್ತಿಗೆ ನನ್ನ ನಿನ್ನ ಲೆಕ್ಕ ಚುಕ್ತ. ಇನ್ ಮುಂದೆ ನಿನ್ನಿಂದ ನನಗ್ ಒಂದ್ ಕಾಲು ಬರಬಾರ್ದು. ಅವತ್ತದ್ಯಾವುದೋ ವಿಡಿಯೋ ಮಾಡಿ ನನ್ನ ಹೆದರ್ಸಿದ್ಯಲ್ಲ, ಮತ್ತೆ ಅದೇ ತರ ಬ್ಲಾಕ್ ಮೇಲ್ ಮಾಡಿ ನನ್ನಿಂದ ದುಡ್ಡು ಕೀಳಕ್ ನೋಡಿದ್ರೆ ನಿನ್ ಕಥೆನ ಮುಗಿಸ್ತೀನಿ. ಅರ್ಥ ಆಯ್ತಾ? ನಿನ್ನ ಕಾಂಟ್ಯಾಕ್ಟ್ ಮಾಡಿ ಜೈಲ್ ಸೇರೋಕೆ ಒಂದ್ ಬಕ್ರ ಹಿಡ್ದಿರೋ ನನಗೆ ಇನ್ನೊಬ್ಬ ರೌಡಿಗೆ ಡೀಲ್ ಕೊಟ್ಟು ನಿನ್ ಕತೆ ಮುಗಿಸೋದು ದೊಡ್ಡ ವಿಷಯ ಅಲ್ಲ, ತಿಳ್ಕೊ. ಇಲ್ಲ ಮೇಡಮ್, ನೋಡಿ ನಿಮ್ಮ ಮುಂದೆನೆ ಆ ವಿಡಿಯೋ ಡಿಲೀಟ್ ಮಾಡ್ತೀನಿ. ಗುಡ್. ಲುಕ್, ಒನ್ಸ್ ಅಗೇನ್ ಐ ಆಮ್ ವಾರ್ನಿಂಗ್ ಯು. ಮತ್ತೆ ಯಾವುದೇ ಕಾರಣಕ್ಕೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಾರ್ದು. ಅಂಡರ್ಸ್ಟ್ಯಾಂಡ್? ಓಕೆ ಮೇಡಮ್. ಹೊರಡು. ಫೈನಲಿ ಇವನ್ ಡ್ಯೂಸ್ ಎಲ್ಲ ಕ್ಲಿಯರ್ ಆಯ್ತು. ಇನ್ನ ನನ್ನ ದಾರಿ ಗಡ್ಡ ಇರೋ ಆ ಕೆಸ್ರಿನ್ ಕಂಪ್ನಿ ಒಬ್ಳೆ ಕ್ಲಿಯರ್ ಆದ್ರೆ ಅಷ್ಟೇ ಸಾಕು. ಈಗ ಒಂದು ಹಣೆ ಕುಂಕುಮ ಇಡಪ್ಪ. ಸರ್ವಮಂಗಳ ಮಂಗಲ್ಯೇ ಶಿವೆ ಸರ್ವಾತ್ ಪ್ರಸಾದಿಗೆ ಸಣ್ಣ ತ್ರಿಂಬಿಗೆ ಗೌರಿ ನಾರಾಯಣಿ ನಮೋಸ್ತುತೆ. ಈಗ ಹಾರ ಬದಲಾಯಿಸ್ಕೊಳ್ಳಿ. ಮೊದಲು ವಧುವರಂಗ್ ಹಾರ ಹಾಕಮ್ಮ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹೇ ತನ್ನೋ ವಿಷ್ಣು ಪ್ರಚೋದಯಾತ್. ನೀನ್ ಹಾಕಪ್ಪ.
महालक्ष्मी च विद्महे विष्णुपत्नी च धीमहे तन्नो लक्ष्मी प्रचोदयात् ಮಂಗಲ ತಗೊಂಡೋಗಿ ಹಿರಿಯರ ಹತ್ರ ಎಲ್ಲ ಆಶೀರ್ವಾದ ತಗೊಂಬಮ್ಮ. ಇಬ್ರು ನಿಮ್ ಕುಲದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಗೊಳಪ್ಪ ಮಂಗಲ ದಾಣೆ ಮಾಡೋ. ತಗೊಳಪ್ಪ. ಒಂದ್ ನಿಮಿಷ. ಯಾಕಮರ್ ಏನಾಯ್ತು? ಮಾವ ಒಂದೇ ಒಂದ್ ನಿಮಿಷ ಬಂದಾಗ. ಅಮರ್ ಏನಿದು? ಒಂದ್ ನಿಮಿಷ ಮಾವ. ಅದು ಅತ್ತೆ ಮದ್ವೆಗೆ ಬರಲ್ಲ ಅಂತ ಗೊತ್ತಿತ್ತು, ಆದ್ರೆ ಬಾವನ್ ಜೊತೆ ಬರ್ತಾರೇನೋ ಒಂದು ಸಣ್ಣ ನಿರೀಕ್ಷೆ ಇತ್ತು, ಆದ್ರೆ ಅದು ಸುಳ್ಳಾಯ್ತು. ನಿನ್ನ ಮದ್ವೆ ದಿನ ನಿಮ್ಮಮ್ಮ ಇರ್ಲಿಲ್ವಲ್ಲ ಅನ್ನೋ ಕೊರಗು ನಿನಗೆ ಕಾಡಬಾರ್ದಲ್ಲ ಚಿನ್ನ. ಅದಕ್ಕೆ ಈ ಫೋಟೋ ಒಂದ್ ಸಣ್ಣ ಪ್ರಯತ್ನ. ಗುಡ್ ಅಮರ್, ಗುಡ್ ಐಡಿಯಾ. ರಚನಾ ಮದುವೆ ದಿನ ಖುಷಿ ಖುಷಿಯಾಗಿರ್ಬೇಕು ಅಂತ ಈ ಪ್ಲಾನ್ ಮಾಡಿದ್ರಿ. ಅವಳು ಅವ್ರ ಅಮ್ಮನ ಮಿಸ್ ಮಾಡ್ಕೋಬಾರ್ದು ಅಂತ. ಇದ್ರಲ್ಲೇ ಗೊತ್ತಾಗುತ್ತೆ ನೀನು ಮುಂದೆ ನನ್ನ ಮಗಳ ರಚನಾನ ಹೇಗೆ ನೋಡ್ಕೋತೀಯ ಅಂತ. ಒಟ್ಟಿನಲ್ಲಿ ನೀವಿಬ್ರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸುಖವಾಗಿ ಬಾಳ್ಬೇಕು. ನೀವಿಬ್ರು ಒಳ್ಳೆ ರೀತಿ ಬಾಳ್ ಬದುಕ್ಬಿಟ್ರೆ ಈ ನಿಮ್ಮತ್ತೆ ನಿಮ್ಮಿಬ್ರು ಒಪ್ಕೋತವೆ. ಅದೇ ಸಂತೋಷ. ಅಮರಣ್ಣ, ಸರಿ ಟೈಮ್ ಆಯ್ತು. ಪಾಪ ತಗೊಳಪ್ಪ ಮಗಳ ಧಾರಣೆ ಮಾಡಪ್ಪ. ಒಂದ್ ನಿಮಿಷ. ಮತ್ತೇನಪ್ಪ ನಿಂದು? ಹೇಳ್ತೀನಿ ಪುರೋಹಿತ್ರೆ. ಗಟ್ಟಿ ಮೇಳ, ಗಟ್ಟಿ ಮೇಳ. ಹಾ, ಒಳ್ಳೆ ಶಾಕ್ ಕೊಡ್ತೀಯಪ್ಪ ನೀನು. ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ವಕ್ರಾಮಿ ಶುಭಗೆ ಉತ್ತಮ ಜೀವಕ್ಷಣ ರಕ್ಷತೌ ಮಾಂಗಲ್ಯಧಾರಣ ಮೂರ್ತೋಸ್ತು ಮೂರ್ತೋಸ್ತು ಸುಪ್ರತಿಷ್ಠಿತಮಸ್ತು ಶತಮಾನಂ ಭವತಿ ಶತಾಯುಃ ಪುರುಷ ಕ್ಷಮೇಂದ್ರಿಯ ಆಯು ದೇವೇಂದ್ರಿಯೇ ಪ್ರತಿಷ್ಠತು ದೀರ್ಘಮಾಯು. ನಾ ಮಾತಾಡೋದು ಕೇಳಿಸ್ತಾ ಇದೆಯಾ?
ಅನ್ಪೂರ್ಣ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನಗೆ ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಅದು ಹಲೋ, ಹೇಳೋ ಮುದ್ಕ, ಏನೋ ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ತಿದ್ದೆ. ಕಮಾನ್, ಟೆಲ್ ಮೀ. ನನ್ ವಾಯ್ಸ್ ಕೇಳಿಸಿದ ಹಾಗೆ ನಡ್ಕ ಶುರು ಆಗೋಯ್ತಾ? ಹಾ, ಲಿಸನ್, ಕಾಲ್ ಕಟ್ ಮಾಡಿದ್ರೆ ನಿನ್ ತಲೆನೆ ಕಟ್ ಮಾಡ್ಬಿಡ್ತೀನಿ. ಹೇಳು. ಇಲ್ಲ ಇಲ್ಲ ಅನಿಕಾ, ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ, ಕೇಳಿಸ್ತಾ ಇಲ್ಲ. ಪಾಪ, ಯಾಕೆ ಯಾಕೆ ನಿನ್ ಹೆಂಡತಿಗೆ ಫೋನ್ ಮಾಡಿದ್ದು? ಸುಮ್ನೆ. ಅಯ್ಯೋಯ್ಯೋ, ಈ ವಯಸ್ಸಲ್ಲೂ ನಿನ್ ಹೆಂಡತಿ ಮೇಲೆ ಎಷ್ಟು ಲವ್ ಅಪ್ಪ. ಒಂಚೂರು ಕಾಣದೆ ಇದ್ರು ಕೈ ಕಾಲೆಲ್ಲ ಆಡಲ್ಲ ಅಲ್ವಾ? ನಿಜ ಹೇಳೋ, ನನ್ ವಿಷಯ ಹೇಳಕ್ಕೆ ತಾನೆ ನೀನ್ ಕಾಲ್ ಮಾಡಿದ್ದು? ಇಲ್ಲ ಅನಿಕಾ, ಸತ್ಯವಾಗ್ಲು. ಏಯ್, ನನಗ್ ಗೊತ್ತು, ಫೋನ್ ಅಜ್ಜಿ ಹತ್ರ ಇದ್ರೆ ನೀನ್ ಇಂಥ ಕೆಲ್ಸ ಮಾಡ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ಪಾಪ, ನಿನ್ ಹೆಂಡತಿಗೆ ಏನು ಗೊತ್ತಿಲ್ಲ. ಅಲ್ಲಿ ಒಳಗೆ ಆರಾಮಾಗಿ ಶಾಪಿಂಗ್ ಮಾಡ್ತಾ ಇದಾರೆ. ನೋಡೋ ಮುದ್ಕ, ನಿನ್ ಕೈಯಲ್ಲಿ ಫೋನ್ ಇದೆ. ಸೊ ನನ್ ವಿಷಯನ ಬೇರೆ ಯಾರಿಗಾದ್ರೂ ಹೇಳೋಣ ಅಂತ ಯೋಚನೆ ಮಾಡೋಕ್ಕೂ ಮುಂಚೆ ಒಂದ್ ವಿಷಯ ತಿಳ್ಕೊ. ಈಗ ನಿನ್ ಹೆಂಡತಿ ಜೀವ ನನ್ ಕೈಯಲ್ಲಿದೆ. ಈ ವಿಷಯನ ನೀನ್ ಬೇರೆ ಯಾರಿಗಾದ್ರೂ ಹೇಳಕ್ ಫೋನ್ ತೆಗೆದ್ರೆ ನಾನ್ ಚಾಕು ತೆಗಿಬೇಕಾಗುತ್ತೆ. ನನ್ಗೀಗ ಸಮಾಧಾನ ಆಯ್ತು ರಚ್ಚು. ಎಲ್ಲಿ ಜೀವನ ಹಾಳು ಮಾಡ್ಕೊಂಡ್ಬಿಡ್ತೀವಿ ಅಂತ ಹೆದರಿದ್ದೆ. ಬಟ್ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಂಡೆ. ವಿಶ್ ಯು ಬೋತ್ ಹ್ಯಾಪಿ ಮ್ಯಾರಿಡ್ ಲೈಫ್. ಮವ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ, ದೇವ್ರು ಒಳ್ಳೇದು ಮಾಡಲಿ. ಇಬ್ರು ಸದಾ ಹೀಗೆ ನಗ್ನಗ್ತಾ ಇರಿ, ಖುಷಿಯಾಗಿರಿ. ನಿಮ್ಮ ಪ್ರೀತಿ ಕಡೆ ತನಕ ಹೀಗೆ ಇರಬೇಕು. ಒನ್ ಥಿಂಗ್, ಯಾವತ್ತೂ ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ಮಧ್ಯೆ ಈಗೋ ಅನ್ನೋದು ಬರೋದು ಬೇಡ. 4 ಜನ ಮೆಚ್ಚೋ ಹಾಗೆ, ನಿಮ್ಗೆ ನಿಮ್ಮ ಜೀವನ ಸಾರ್ಥಕ ಅಂತ ಅನ್ಸೋ ಹಾಗೆ ಚೆನ್ನಾಗಿ ಬಾಳ್ರಪ್ಪ. ಅಷ್ಟೇ ನಮ್ಗೆ ಸಂತೋಷ. ಹಾ ರಚ್ಚು, ನಿಮ್ಮಮ್ಮ ಮದುವೆಗೆ ಬರಲಿಲ್ಲ ಅನ್ನೋ ನೋವು ಬೇಡ. ನನ್ನ ಜೊತೆಗೆ ಇದ್ದ. ನಿಮ್ಮಮ್ಮನೂ ಆಶೀರ್ವಾದ ಮಾಡಿದಾಳೆ ಅಂತ ಅಂದ್ಕೋ. ನಗ್ನಾಗ್ತಾ ಇರು, ಖುಷಿಯಾಗಿರು. ನೀನು ನಿಮ್ಮ ಮತಿಗೆ ತರ ಇರಬೇಕು. ಆಗ ನಿಮ್ಮ ಅಣ್ಣ ನಿಮ್ಮ ಮತಿಗೆ ನೋಡ್ಕೊಂಡು ಹಾಗೆ ಅಮ್ಮರು ನಿನ್ನನ್ನು ನೋಡ್ಕೋತಾರೆ. ನಿಮ್ ನಂಬಿಕೆ ಉಳಿಸ್ಕೋತೀನಪ್ಪ. ಥ್ಯಾಂಕ್ ಯು. ಒನ್ಸ್ ಅಗೈನ್ ಗುಡ್ ಲಕ್. ಬಾಮ್ಮ, ಅಣ್ಣನ ಆಶೀರ್ವಾದ ತಗೋ. ಅಣ್ಣ, ಆಶೀರ್ವಾದ ಮಾಡು. ಏಯ್, ಏನ್ ಇಷ್ಟೊಂದು ಫಾರ್ಮಲ್ ಆಗಿ ಅಪ್ಪನ ಹತ್ರ ಆಶೀರ್ವಾದ ತಗೊಂಡಿದ್ಯಾ? ಅದು ಸಾಕು. ಖುಷಿಯಾಗಿರು. ವಿಶ್ ಯು ಮ್ಯಾರಿಡ್ ಲೈಫ್. ಹ್ಯಾಪಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಅಣ್ಣ, ಈ ತಂಗಿ ಮದ್ವೆ ಆಯ್ತು ಅಂತ ಮರ್ತು ಬಿಡ್ತೀಯಾ, ಅಥವಾ ನನ್ನನ್ನು ಅವಾಗ ಕರೆದು ಕಳ್ಸಿ ನೀನು ನಮ್ಮನೆಗೆ ಬಂದು ಹೋಗಿ ಮಾಡ್ತೀಯಾ?
ರಚನಾ, ಈ ಥರ ಒಂದು ಹ್ಯಾಪಿ ಮೂಮೆಂಟಲ್ಲಿ ಯಾಕೆ ನನ್ನ ಅಳೋ ಹಾಗೆ ಮಾಡ್ತಿದ್ಯಾ? ನೀನಿಲ್ದೆ ಮನೆ ಎಲ್ಲ ಬಿಕ್ಕೋ ಅಂತಿದೆ. ಒಂದೊಂದು ಮೂಲೆನೂ ನಾವು ಕಿತ್ತಾಡಿದ್ದು, ಮೂವಿ ನೋಡಿದ್ದು, ನಿನ್ನ ಜೊತೆ ಜಗಳ ಆಡಿ ಮುನ್ಸ್ಕೊಂಡು ಕೂತ್ಕೊಂಡಿದ್ದು, ಇದೆಲ್ಲ ನೆನಪಿಗೆ ಬರ್ತಾ ಇದೆ ಕಣ. ನಾನು ನಿನ್ನ ಮರಿತೀನ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಹೇಳ್ತಾರೆ. ಆದರೆ ನೀನು ಯಾವತ್ತೂ ನಮ್ಮಿಂದ ಬೇರೆ ಆಗೋದಕ್ಕಾಗಲ್ಲ. ನೀನು ನಮ್ಮನೆ ಮಗಳು, ನಿನ್ನ ಹೇಗೆ ಮರೆಯೋಕ್ಕಾಗತ್ತೆ ಹೇಳು? ಅಣ್ಣ, ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೋತೀನಿ ಕಣೋ. ಏ ಹುಡುಗರ, ಇದೇನಿದು ಈಗ ಇಮೋಷನಲ್ ಆಗಿ ಹತ್ಕೊಂಡು? ಖುಷಿಯಾಗಿರ್ಬೇಕು. ರಿಷಿ, ಏನಪ್ಪ, ಏನ್ ನಿನ್ ತಂಗಿ ಮದುವೆ ಆಗಿ ಬೇರೆ ಗ್ರಹಕ್ಕೆ ಹೋಗ್ತಿದ್ದಾಳ? ಬೆಂಗಳೂರಲ್ಲೇ ಇರ್ತಾಳೆ ತಾನೆ? ನೀನ್ ಕರೆದಾಗ ಸುಮ್ಮಿ ಅಂತ ಬಂದ್ಬಿಡ್ತಾಳೆ. ಈಗ ನನಗೆ ಒಂದು ಸ್ಮಾಲ್ ಕನ್ಫ್ಯೂಷನ್ ಇದೆ. ರಚನಾಗೆ ಕಮಲಿ ಇನ್ಮೇಲೆ ಅತ್ತಿಗೆ ಆಗ್ಬೇಕು, ನಾದ್ನೆ ಆಗ್ಬೇಕು ಅಂತ ಅಲ್ಲಮ್ಮ ಕಮಲಿ? ಇಷ್ಟು ದಿನ ನೀನು ರಚನಾಗೆ ಅತ್ತಿಗೆ ಆಗಿದೆ, ಆದ್ರೆ ಇವತ್ತು ರಚನಾ ನಿಮ್ಮಣ್ಣನ ಮದುವೆ ಆಗಿದ್ದಾಳೆ. ಸೊ ಇವತ್ತಿಂದ ರಚನಾ ನಿನಗೆ ಅತ್ತಿಗೆ ಆಗ್ಬೇಕು, ನಾದ್ನೆ ಆಗ್ಬೇಕು? ಟೋಟ್ಲಿ ಕನ್ಫ್ಯೂಷನ್, ಯು ಸಿ. ಆದ್ರೆ ನಂದು ಕಮಲಿದು ಅತ್ತಿಗೆ ನಾದ್ನಿ ಈ ಎಲ್ಲದಕ್ಕಿಂತ ದೊಡ್ಡ ಸಂಬಂಧ. ಅವಳು ನನ್ನ ಫ್ರೆಂಡ್, ನನ್ನ ಗೆಳತಿ. ಇವತ್ತು ನಾನು ಹೊಸ ಲೈಫ್ ಖುಷಿಯಾಗಿ ಶುರು ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ಕಮಲಿ. ರಚನಾ, ಸಾಕು. ಅವಳು ಹೇಳ್ತಾರ ಸತ್ಯನೇ ಅಲ್ವಾ ಕಮಲಿ? ಅದಕ್ಕೆ ಯಾಕೆ ಸಾಕು ಅಂತೀಯ? ಅಣ್ಣಯ್ಯ, ಈ ಹೊಗಳಿಕೆ ಮಾತೆಲ್ಲ ನನಗ್ ಬೇಕಾಗಿಲ್ಲ. ನನಗ್ ಬೇಕಾಗಿರೋದು ನೀವಿಬ್ರು ಖುಷಿಯಾಗಿ 100 ಕಾಲ ಬದುಕಿ ಬಾಳ್ಬೇಕು, ಆಟಯ್ಯ. ನೋಡು, ಇವಳು ನನ್ಗೆ ನಾದ್ನಿ ಪ್ಲಸ್ ಅತ್ಕೆ ಎರಡುವೆ. ಇವಳು ಕಣ್ಣಾಗೇನಾರ ನೀರ್ ಬರಿಸ್ತೋ ಕಾಲ್ ಮುರಿದಾಕ್ಬಿಡ್ತೀನಿ. ಆಯ್ತಂಗೆವಾ, ಆಯ್ತಾಯ್ತು. ಹೊಡಿಬೇಡ. ನಮ್ಮ ಹುಡುಗಿ ಕೈಲಿ ನಾನು ಈರುಳ್ಳಿನೂ ಹೆಚ್ಚಲ್ಲ. ಒಂದ್ ಸೆಕೆಂಡ್. ರಚ್ಚು, ನನ್ನ ಪರವಾಗಿ ಅಂಡ್ ಅಫ್ಕೋರ್ಸ್ ನಿಮ್ಮ ಅಮ್ಮನ ಪರವಾಗಿನೂ ಅಂತ ಅಂದ್ಕೋ, ನಿಮ್ಮ ಮದುವೆಗೆ ಒಂದು ಸ್ಮಾಲ್ ಗಿಫ್ಟ್. ಓಕೆ? ಏನಪ್ಪ ಇದೆಲ್ಲ? ಓಕೆ, ಬೇಕಾಗುತ್ತೆ, ಇಟ್ಕೋಕಂತ. ಅಣ್ಣ, ಮಾವ, ಬಾವಾಜಿ, ನಿಮ್ ಪ್ರೀತಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನೀವು ದುಡ್ಡನ್ನ ಉಡುಗೊರೆ ಅಂತ ಕೊಡ್ತಾ ಇದ್ದೀರಾ, ಆದ್ರೆ ಈಗಾಗಲೇ ನೀವು ನನ್ಗೊಂದು ದೊಡ್ಡ ಉಡುಗೊರೆಯನ್ನು ಕೊಟ್ಟಿದ್ದೀರಾ. ಅದು ಎಲ್ಲದಕ್ಕಿಂತ ಬೆಲೆ ಬಾಳುವಂತ ಉಡುಗೊರೆ. ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ರಚನಾ. ಅವಳೇನ ಜೊತೆ ಇರುವಾಗ ಇದ್ರ ಅವಶ್ಯಕತೆ ನನಗಿಲ್ಲ ಮಾವ. ನೋಡ್ತಾರ, ನಮ್ಗೆಷ್ಟು ಒಳ್ಳೆ ಅಳಿಯ ಸಿಕ್ಕಿದ್ದಾನೆ. ನೀನು ಯಾವಾಗ ಇವ್ನ ಅರ್ಥ ಮಾಡ್ಕೋತೀರೋ ದೇವರೇ ಬಲ್ಲ.